ಜಿಯುಪಿಎಸ್ ಗದ್ಬೇಲ್ ನ್ಯೂಸ್ ಬ್ಯೂರೋಗೆ ಸ್ವಾಗತ. ವಾರ್ತೆಗಳು ಓದುತ್ತಿರುವವರು ಪ್ರಶ್ವಿತಾ ಎಚ್. ಜೂನ್ 2ರಂದು ಶಾಲಾ ಪ್ರವೇಶೋತ್ಸವವನ್ನು ಆಚರಿಸುವ ಮೂಲಕ 2025-26ನೇ ಶೈಕ್ಷಣಿಕ ವರ್ಷವು ಆರಂಭಗೊಂಡಿತು. ಶಾಲೆಗೆ ಹೊಸದಾಗಿ ಆಗಮಿಸಿದ ಮಕ್ಕಳನ್ನು ವರ್ಣರಂಜಿತವಾದ ಮೆರವಣಿಗೆಯ ಮೂಲಕ ಸ್ವಾಗತಿಸಲಾಯಿತು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ವಾರ್ಡ್ ಕೌನ್ಸಿಲರ್ ಅಶ್ವಿನಿ ಜಿ ನಾಯಕ್, ಹೋಟೆಲ್ ಉಡುಪಿ ಗಾರ್ಡನ್ ಓನರ್ ರಾಮ್ ಪ್ರಸಾದ್ ಸರ್, ಪಿಟಿಎ ಅಧ್ಯಕ್ಷ ಶ್ರೀನಿವಾಸ ಸರ್, ಎಂಪಿಟಿ ಅಧ್ಯಕ್ಷೆ ಸವಿತಾರವರು ಮತ್ತು ಶಾಲಾ ಮುಖ್ಯ ಶಿಕ್ಷಕಿ ಭಾರತಿ ಟೀಚರ್ ಮೊದಲಾದವರು ಉಪಸ್ಥಿತರಿದ್ದರು. ಭಾರತಿ ಟೀಚರ್ ಮುಖ್ಯ ಶಿಕ್ಷಕಿಯಾಗಿ ಜಿಯುಪಿಎಸ್ ಕಾಸರಗೋಡು ಶಾಲೆಗೆ ವರ್ಗಾವಣೆಗೊಂಡರೆ ಸೀಮಾ ಸುವರ್ಣ ಟೀಚರ್ ಜಿಯುಪಿಎಸ್ ಗದ್ಬೇಲ್ನ ಮುಖ್ಯ ಶಿಕ್ಷಕಿಯಾಗಿ ನೇಮಕಗೊಂಡರು. ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಗಿಡ ನೆಡುವ ಮೂಲಕ ಆಚರಿಸಲಾಯಿತು. ಯುಎಲ್ಸಿಸಿ ವತಿಯಿಂದ ನೀಡಲಾದ ಗಿಡಗಳನ್ನು ಶಾಲಾ HM ಶ್ರೀಮತಿ ಸೀಮಾ ಸುವರ್ಣ ಟೀಚರ್, ಪಿಟಿಎ ಪ್ರೆಸಿಡೆಂಟ್ ಶ್ರೀ ಶ್ರೀನಿವಾಸ ಸರ್, ಯುಎಲ್ಸಿಸಿ ಪ್ರಾಜೆಕ್ಟ್ ಮ್ಯಾನೇಜರ್ ಶ್ರೀ ನಾರಾಯಣ್ ಮುಂತಾದವರ ನೇತೃತ್ವದಲ್ಲಿ ಶಾಲೆಯಲ್ಲಿ ನೆಡಲಾಯಿತು. ವಿದ್ಯಾರ್ಥಿಗಳು ತಾವು ಮನೆಯಿಂದ ತಂದ ಹೂಗಿಡಗಳನ್ನು ಶಾಲಾ ಪರಿಸರದಲ್ಲಿ ನೆಟ್ಟರು. ಎಕೋ ಕ್ಲಬ್ಬಿನ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೆ ಪೋಸ್ಟರ್ ರಚನೆ, ಕ್ವಿಜ್ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಅಸೆಂಬ್ಲಿಯಲ್ಲಿ ಬಹುಮಾನವನ್ನು ವಿತರಿಸಲಾಯಿತು. ಬಳಿಕ ಪರಿಸರ ದಿನದ ಪ್ರತಿಜ್ಞೆಯನ್ನು ಹೇಳಲಾಯಿತು. ಸಮಗ್ರ ಗುಣಮಟ್ಟದ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿ ಜೂನ್ ತಿಂಗಳ ಪ್ರಾರಂಭದ 2 ವಾರಗಳಲ್ಲಿ ವಿಶೇಷ ತರಗತಿಗಳು ನಡೆಯಿತು. ಮಾದಕ ದ್ರವ್ಯ ಉಪಯೋಗದ ವಿರುದ್ಧವಾಗಿ ಎಲ್ಲ ತರಗತಿಗಳಲ್ಲಿಯೂ ತಿಳುವಳಿಕಾ ತರಗತಿಯನ್ನು ನಡೆಸಲಾಯಿತು. ಕಾಸರಗೋಡು ನಗರದ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಶ್ರೀ ಸುಧಾಕರನ್ ಸರ್ ರಸ್ತೆ ಸುರಕ್ಷತೆಯ ತರಗತಿಯನ್ನು ನಡೆಸಿಕೊಟ್ಟರು. ಆರೋಗ್ಯ, ವ್ಯಾಯಾಮ, ದೈಹಿಕ ಸದೃಢತೆಗೆ ಸಂಬಂಧಿಸಿ ಶಾಲಾ ಅಧ್ಯಾಪಕ ನೌಫಲ್ ಸರ್ರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೆ ಮಾಸ್ ಡ್ರಿಲ್ ನಡೆಸಲಾಯಿತು. ಡಿಜಿಟಲ್ ಶಿಸ್ತಿಗೆ ಸಂಬಂಧಿಸಿ ಶಾಲಾ ಅಧ್ಯಾಪಕರಿಂದ ಸ್ಕಿಟ್ ನಡೆಯಿತು. ಅಧ್ಯಾಪಕರಾದ ಅನೀಶ್ ಸರ್, ಅಬ್ದುಲ್ ಗಫೂರ್ ಸರ್, ಮಧು ಸರ್, ಸೌಮ್ಯ ವಿಜೇಶ್ ಟೀಚರ್ ಈ ಸ್ಕಿಟ್ನಲ್ಲಿ ಅಭಿನಯಿಸಿದರು. ಜಿಯುಪಿಎಸ್ ಗದ್ಬೇಲ್ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಬಡ್ತಿ ಹೊಂದಿ ಜಿಯುಪಿಎಸ್ ಕಾಸರಗೋಡು ಶಾಲೆಗೆ ವರ್ಗಾವಣೆಗೊಂಡ ಶ್ರೀಮತಿ ಭಾರತಿ ಟೀಚರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಯಿತು. ಜೂನ್ 12ರಂದು ನಡೆದ ಈ ಸಮಾರಂಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸೀಮಾ ಸುವರ್ಣ ಟೀಚರ್, ಪಿಟಿ ಅಧ್ಯಕ್ಷ ಶ್ರೀನಿವಾಸ ಸರ್, ಎಂಪಿಟಿ ಅಧ್ಯಕ್ಷೆ ಶ್ರೀಮತಿ ಎಸ್ ಸವಿತಾ, SRG ಕನ್ವೀನರ್ ಅಬ್ದುಲ್ ಗಫೂರ್ ಸರ್, ಸೀನಿಯರ್ ಅಸಿಸ್ಟೆಂಟ್ ಶ್ರೀಮತಿ ರೋಶಿನಿ ಟೀಚರ್, ಸ್ಟಾಫ್ ಸೆಕ್ರೆಟರಿ ಅನಿತಾ ಟೀಚರ್ ಮೊದಲಾದವರು ಮಾತನಾಡಿದರು. ಕೇರಳದ ಜನತೆಯನ್ನು ಅಕ್ಷರ ಲೋಕಕ್ಕೆ ಕರೆದೊಯ್ದ PN ಪಣಿಕ್ಕರ್ರ ಸ್ಮರಣೆಯೊಂದಿಗೆ ಜೂನ್ 19ರಂದು ವಾಚನ ವಾರಾಚರಣೆಗೆ ನಾಂದಿ ಹಾಡಲಾಯಿತು. SGKHS ಕೂಡ್ಲು ಶಾಲೆಯ ಶಿಕ್ಷಕಿ ಶ್ರೀಮತಿ ಬ್ರಹ್ಮರಂಬಿಕಾ ಟೀಚರ್ ವಾಚನ ವಾರಾಚರಣೆಯ ಉದ್ಘಾಟನೆಯನ್ನು ನೆರವೇರಿಸಿದರು. ಶಾಲಾ ಲೈಬ್ರರಿ ಪುಸ್ತಕಗಳ ಪ್ರದರ್ಶನವನ್ನು ಏರ್ಪಡಿಸಲಾಯಿತು. ತರಗತಿ ಮಟ್ಟದಲ್ಲಿ ಓದುವ ಸ್ಪರ್ಧೆ, ಸ್ಮರಣ ಶಕ್ತಿ ಪರೀಕ್ಷೆ, ರಸಪ್ರಶ್ನೆ ಸ್ಪರ್ಧೆಗಳು ನಡೆಸಲಾಯಿತು. ಜೂನ್ 25ರಂದು ವಚನ ವಾರಾಚರಣೆಯ ಸಮಾರೋಪ ಸಮಾರಂಭವು ನಡೆಯಿತು. ಪ್ರಮುಖ ಭಾಷಣಕಾರ ಅಧ್ಯಾಪಕ ಶ್ರೀ ಸಿದ್ಧಾರ್ಥನ್ ಕುಟಿಯತ್ತೂರ್ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ವಿದ್ಯಾರಂಗ ಕಲಾ ಸಾಹಿತ್ಯ ವೇದಿಕೆಯ ಉದ್ಘಾಟನೆಯನ್ನು ನೆರವೇರಿಸಿದರು. ವಾಚನ ವಾರಾಚರಣೆಯ ಅಂಗವಾಗಿ ಶಾಲಾ ಮಟ್ಟದಲ್ಲಿ ನಡೆಸಲಾದ ಸ್ಮರಣ ಶಕ್ತಿ ಪರೀಕ್ಷೆ ಮತ್ತು ರಸಪ್ರಶ್ನೆ ಸ್ಪರ್ಧೆಗಳ ವಿಜೇತರಿಗೆ ಈ ಸಂದರ್ಭದಲ್ಲಿ ಬಹುಮಾನವನ್ನು ವಿತರಿಸಲಾಯಿತು. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಯೋಗ ತರಬೇತುದಾರ ಶ್ರೀ ಪುರುಷೋತ್ತಮ್ ಅವರು ವಿದ್ಯಾರ್ಥಿಗಳಿಗೆ ಯೋಗದ ಮಹತ್ವವನ್ನು ತಿಳಿಸಿಕೊಟ್ಟು ಯೋಗ ತರಬೇತಿಯನ್ನು ನೀಡಿದರು. ಕೇರಳ ಸ್ಟೇಟ್ ಯೋಗ ಒಲಿಂಪಿಯಾಡ್ ಜಿಲ್ಲಾ ಮಟ್ಟದ ದ್ವಿತೀಯ ಸ್ಥಾನ ಗಳಿಸಿದ 6ನೇ ತರಗತಿಯ ಮಯೂಕ್ನನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು. ಬಳಿಕ ಮಯೂಕ್ನಿಂದ ಯೋಗ ಪ್ರದರ್ಶನವೂ ನಡೆಯಿತು. ಜೂನ್ 25ರಂದು ಪ್ರೀ ಪ್ರೈಮರಿ ವಿದ್ಯಾರ್ಥಿಗಳ ಅಂಬ್ರೆಲ್ಲಾ ಡೇ ಅನ್ನು ಆಯೋಜಿಸಲಾಗಿತ್ತು. ಬಣ್ಣ ಬಣ್ಣದ ಕೊಡೆಗಳನ್ನು ಹಿಡಿದು ಪುಟಾಣಿಗಳು ಸಂಗೀತದೊಂದಿಗೆ ಹೆಜ್ಜೆ ಹಾಕಿದರು. ಜೂನ್ 26 ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾಸರಗೋಡು ಜನರಲ್ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ರಾಧಾಕೃಷ್ಣನ್ ಸರ್ ಆರೋಗ್ಯ ಮತ್ತು ಮಾದಕ ವಸ್ತು ಉಪಯೋಗದಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿ ನೀಡಿದರು. ಬಳಿಕ ಪೋಸ್ಟರ್ ರಚನೆ, ಮಾದಕ ವಸ್ತು ವಿರೋಧಿ ರ್ಯಾಲಿ ನಡೆಯಿತು. ಈ ದಿನದಂದು ವಿದ್ಯಾರ್ಥಿಗಳಿಂದ ನಡೆದ ಜುಂಬಾ ಡ್ಯಾನ್ಸ್ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಶಾಲಾ ಸುದ್ದಿಗಳು ಇಲ್ಲಿಗೆ ಮುಕ್ತಾಯಗೊಂಡಿತು. ಮುಂದಿನ ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.